ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯ ಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ಬಹುಗ್ರಹಗಳ ಸಂಚಾರ ಅಷ್ಟಮ ಸ್ಥಾನ ಆಯುಸ್ಥಾನ ಕುಂಭ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಈ ಮಾಸವು ನಿಮಗೆ ನಿಮ್ಮ ಜನ್ಮ ಜಾತಕದಲ್ಲಿ ಭುಕ್ತಿ ಕಾಲದ ಗ್ರಹ ಕಾಲವು ಕೆಟ್ಟಿದ್ದರೆ, ಮಾರಕ ದಶಾಕಾಲವು ನಡೀತಾ ಇದ್ದರೆ ಅಪಾಯದ ಮಾಸ ಅಂತ ತಿಳಿಬಹುದು. ಏಕೆಂದ್ರೆ ಬಹುಗ್ರಹಗಳು ಜನ್ಮ ರಾಶಿಯಿಂದ ಅಷ್ಟಮ ಆಯುಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದು, ಈಗಾಗಲೇ ರಾಹುಗ್ರಹದ ಸಂಚಾರ ಅಲ್ಲಿ ಆಗ್ತಾ ಇದ್ದದ್ರಿಂದ ನಿಮಗೆ ಕೆಲವು ಇದ್ದಕ್ಕಿದ್ದಂತೆ ಅಪಾಯದ ಅನುಭವಗಳು ಆಗಿರುತ್ತೆ. ಹೊರಗಿನ ಸ್ಥಳಗಳಲ್ಲಿ ಆಗಬಹುದು, ನಿಮ್ಮ ಸುತ್ತಮುತ್ತಲೇ ಆಗಿರಬಹುದು, ನಿಮ್ಮ ಪರ್ಸನಲ್ ವಿಷಯಗಳಲ್ಲಿಯೇ ಆಗಬಹುದು. ಇದರ ಅನುಭವ ನಿಮಗಾಗಿರುತ್ತೆ. ಈಗ ರಾಹು ಸಂಚಾರ ಅಲ್ಲಿ ಆಗ್ತಾ ಇರುವುದರೊಂದಿಗೆ ಆ ಸ್ಥಾನವನ್ನ ಕುಜಗ್ರಹ ಮತ್ತು ಸೂರ್ಯಗ್ರಹ ಪ್ರವೇಶ ಮಾಡಿ ಅಲ್ಲಿ ಸಂಚರಿಸ್ತಾ ಇದ್ದು, ವಕ್ರ ಬುಧ ಗ್ರಹದ ಸಂಚಾರವು ಈಗ ಅಲ್ಲಿ ಆಗ್ತಾ ಇರೋದ್ರಿಂದ ಮಾರ್ಚ್ ಮಾಸದಲ್ಲಿ ಬಹಳ ಇಲ್ಲಿ ದಶಾಭುಕ್ತಿ ಕೆಟ್ಟವರಿಗೆ ಆಗಬಹುದಾದಂತಹ ಅಪಾಯವನ್ನ ಸೂಚಿಸುತ್ತೆ. ಅಂದ್ರೆ ಯಾವ ರೀತಿ ಅಪಾಯ ಆಗಬಹುದು ಅಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಏನು ಅಪಾಯ ಆಗಬೇಕು ಈ ಕಾಲದಲ್ಲಿ ಅಂತ ನಿರ್ಧರಿಸಲ್ಪಟ್ಟಿರುತ್ತೆ, ಅಂಥದ್ದೇ ಆಗುತ್ತೆ. ಅಂದ್ರೆ ನೀವು ಹೊರಗೆ ಆಹಾರವನ್ನ ಸೇವಿಸುವಾಗ ನಿಮಗೆ ವಿಷಾಣುಗಳ ಒಂದು ಸೋಂಕು ಆಗಬಹುದು, ಆಹಾರದಿಂದ ವಾಟರ್ ಇನ್ಫೆಕ್ಷನ್ ಆಗಬಹುದು, ಏನಾದರೂ ನೀವು ಡ್ರಿಂಕ್ಸ್ ಮಾಡುವಾಗ ಏನಾದರೂ ಇನ್ಫೆಕ್ಷನ್ಸ್ ಆಗಬಹುದು, ಇತರರ ಮೋಸಕ್ಕೆ ಒಳಗಾಗಬಹುದು, ನಿಮಗೆ ಅವರು ನಿಮ್ಮ ಅರಿವಿಗೆ ಬಾರದಂತೆ ದ್ರೋಹ ಮಾಡಬಹುದು, ವಂಚನೆಗೆ ಒಳಗಾಗಬಹುದು, ಮತ್ತು ಕೆಲವು ಅಪಾಯಗಳನ್ನ ಎದುರಿಸಬಹುದು. ವಾಹನದಲ್ಲಿ ಆಗಬಹುದು, ಅಗ್ನಿ ವಿದ್ಯುತ್ತಿಂದ ಆಗಬಹುದು, ರಾತ್ರಿ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಸಡನ್ ಆಗಿ ನಿಮಗೆ ಏನಾದರೂ ಅಪಾಯ ಬರಬಹುದು, ಆರೋಗ್ಯದಲ್ಲೇ ಆಗಬಹುದು, ಅಥವಾ ಕಲಹಗಳಾಗಬಹುದು, ಹೊರಗಿನ ಜನರ ಕಲಹದಿಂದ ಅಪಾಯ ಆಗಬಹುದು. ಈ ರೀತಿಯಲ್ಲಿ ಅಗ್ನಿಯಿಂದ ಆಗಬಹುದಾದಂತಹ ಶಸ್ತ್ರ ಮತ್ತು ಆಯುಧಗಳಿಂದ ಆಗಬಹುದಾದಂತಹ ಅಪಾಯಗಳು ಆಗಬಹುದು. ಇದೆಲ್ಲವೂ ಒಬ್ಬರಿಗೆ ಆಗಬೇಕು ಅಂತ ಇಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಅಪಾಯವನ್ನ ಎದುರಿಸಬೇಕು, ಅನುಭವಿಸಬೇಕು ಅನ್ನೋದು ಗ್ರಹಗಳ ಕಾಲ ಈಗ ನಡೀತಾ ಇದ್ರೆ, ಗೋಚಾರದಲ್ಲಿ ಈ ರೀತಿ ಗ್ರಹಗಳು ಸಂಚರಿಸುವಾಗ ಫಲಗಳು ಖಂಡಿತವಾಗಿಯೂ ಸಿಗುತ್ತೆ. ಆಕ್ಸಿಡೆಂಟ್ ಆಗಬಹುದು, ಬೀಳಬಹುದು, ಒಬ್ರು ಹೊಡಿಬಹುದು, ಇಲ್ಲಿ ರಕ್ತಸ್ರಾವ ಆಗುವುದನ್ನ ರಾಹು ಮತ್ತು ಕುಜಗ್ರಹಗಳ ಸಂಯೋಗ, ಶತಭಿಷ ನಕ್ಷತ್ರದಲ್ಲಿ ಇವರ ಸಂಚಾರ ಪ್ರಾರಂಭದ 20 ದಿನಗಳ ಕಾಲ ಆಗೋದ್ರಿಂದ, ಮತ್ತು ಇಲ್ಲಿ ಬಹಳ ನಿಯರೆಸ್ಟ್ ಡಿಗ್ರಿನಲ್ಲಿ ಸಂಚರಿಸುವಾಗ
ಅಂದರೆ 12ನೇ ದಿನಾಂಕ, 13, 14, 15, 16 ಈ ದಿನಾಂಕಗಳಲ್ಲಿ ರಾಹು ಮತ್ತು ಕುಜಗ್ರಹಗಳು ಬಹಳ ಹತ್ತಿರದ ಡಿಗ್ರಿಯಲ್ಲಿ ಸಂಚರಿಸುತ್ತಾರೆ. ಅಂದ್ರೆ 14, 15ನೇ ಡಿಗ್ರಿನಲ್ಲಿ ಸಂಚರಿಸುವಾಗ ಬಹಳ ಅಶುಭ ಫಲವನ್ನ ನೀಡ್ತಾರೆ. ಅಂದ್ರೆ ಈ 12 ರಾಶಿಯವರಿಗೂ ಮತ್ತು ಜಗತ್ತಿಗೂ ಈ ಒಂದು ಸಂಚಾರ, ಈ ಕಂಜಕ್ಷನ್ ಅಷ್ಟು ಶುಭವನ್ನ ನೀಡೋದಿಲ್ಲ. ಆದರೆ ಕಟಕ ರಾಶಿಯವರಿಗೆ ಈ ಒಂದು ಕಂಜಕ್ಷನ್ ಆಯು ಸ್ಥಾನದಲ್ಲಿ ಆಗ್ತಾ ಇದೆ. ಕೆಲವರಿಗೆ ನಷ್ಟ ಆಗಬಹುದು, ಆರ್ಥಿಕವಾದಂತಹ ನಷ್ಟ. ಯಾಕೆಂದ್ರೆ ದ್ವಿತೀಯಾಧಿಪತಿಯಾದಂತಹ ಸೂರ್ಯ ಗ್ರಹ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಗಳೊಂದಿಗೆ ಸಂಚರಿಸ್ತಾ ಇರೋದ್ರಿಂದ ಈ ರೀತಿಯು ನಿಮಗೆ ಸಮಸ್ಯೆಗಳಾಗಬಹುದು. ಇಂಥವರಿಗೆ ಇಂಥ ಸಮಸ್ಯೆ ಅನ್ನೋದನ್ನ ಇಲ್ಲಿ ಬಹುಗ್ರಹಗಳ ಕಂಜಕ್ಷನ್ ಇರೋದ್ರಿಂದ ಇಲ್ಲಿ ತಿಳಿಸೋದು ಮತ್ತು ಇದನ್ನ ಯೋಚಿಸೋದು ಕಷ್ಟ. ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ಮುಖ್ಯವಾಗಿ ಎಚ್ಚರಿಕೆಗಳನ್ನ ಎಲ್ಲಾ ವಿಷಯಗಳಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಈಗಿನ ಒಂದು ಕಾಲ ಹೇಗಿದೆ ಅಂದ್ರೆ, ಹೊರಗೆ ಕಾಲಿಟ್ರೆ ಸಾಕು ಏನು ಅಪಾಯ ಆಗುತ್ತೋ, ಯಾರೆಲ್ಲಿ ಮೋಸ ಮಾಡ್ತಾರೆ ಅನ್ನೋದು ಇಲ್ಲಿ ತಿಳಿಯೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಫುಡ್ಡಲ್ಲೂ ಏನಾದ್ರೂ ಹಾಕ್ತಾರೆ, ಸುಳ್ಳು ಹೇಳ್ತಾರೆ, ಸಹವಾಸಗಳಿಗೆ ಬಲಿಪಡಿಸ್ತಾರೆ. ಚಿಕ್ಕ ಮಕ್ಕಳನ್ನಂತೂ ಬಹಳ ಜಾಗೃತಿಯಿಂದ ನೋಡ್ಕೋಬೇಕು. ಅದರಲ್ಲಿಯೂ ಹೈಸ್ಕೂಲ್ ಹಂತದಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ತಂದೆ ತಾಯಿಗಳು ಬಹಳ ಕೇರ್ ಮಾಡಬೇಕಾಗುತ್ತೆ. ನಿಮ್ಮ ಮಕ್ಕಳು ಕಟಕ ರಾಶಿಯಲ್ಲಿ ಇದ್ರೆ, ಏಕೆಂದ್ರೆ ಅಷ್ಟಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಈ ಹಂತದ ವಿದ್ಯಾರ್ಥಿಗಳು ಇನ್ನೇನು ಅವರು ವಿಷಯಗಳನ್ನ ತಿಳಿದುಕೊಳ್ತಾ ಇರ್ತಾರೆ. ಯಾರೋ ಏನೋ ಕೊಟ್ರೆ ತಿನ್ನಬಹುದು, ಅಥವಾ ಅವರಿಗೆ ವೆಹಿಕಲ್ಸ್ ಓಡಿಸೋದ್ರಲ್ಲಿ ಅವ್ರಿಗೇನು ಕ್ರೇಜ್ ಇಂಟ್ರೆಸ್ಟ್ ಇರಬಹುದು. ವಾಹನಗಳನ್ನ ಕೊಟ್ಬಿಡ್ತೀರಾ, ಅವರೇನಾದ್ರೂ ಅಪಘಾತಗಳನ್ನ ಮಾಡ್ಕೊಳ್ಬಹುದು. ಈ ರೀತಿ ಆಗಬಹುದಾದಂತಹ ಸಮಸ್ಯೆಗಳಲ್ಲಿ ಕಟಕ ರಾಶಿಯವರ ತಂದೆ ತಾಯಿಗಳು ಬಹಳ ಜಾಗೃತಿಯನ್ನ ಮಕ್ಕಳ ಬಗ್ಗೆ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ದಶಮಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿ ರಾಹುಗ್ರಹದೊಂದಿಗೆ ಶತಾಭಿಷ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಕಷ್ಟಪಡಬೇಕಾಗುತ್ತೆ. ಸ್ಟ್ರಗಲ್ ಮಾಡ್ತೀರಾ. ಯಾಕೋ ಏನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅಡೆತಡೆಗಳಾಗುತ್ತೆ, ವಿಳಂಬ ನಿಧಾನ ಆಗ್ತಾ ಇರುತ್ತೆ. ಇಲ್ಲಿ ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗುತ್ತೆ, ರಿಪೀಟೆಡ್ ಆಗಿ ಮಾಡಬೇಕಾಗುತ್ತೆ. ಥಿಂಕಿಂಗ್ ಪ್ರೋಸೆಸ್ ಸರಿ ಇರೋದಿಲ್ಲ ಬುಧವಕ್ರ ಆಗಿರೋದ್ರಿಂದ. ಮತ್ತು ಇಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹ ಅಷ್ಟಮ ಸ್ಥಾನದಲ್ಲಿ 15ನೇ ದಿನಾಂಕದವರೆಗೆ ಸಂಚಾರ ಮಾಡೋದ್ರಿಂದ ಬಹಳ ಕಷ್ಟದ ಕಾಲ ಆಗಿರುತ್ತೆ. ನಿಮ್ಮ ನಿರ್ಧಾರಗಳು ಸರಿ ಇರೋದಿಲ್ಲ, ಅಧಿಕಾರಿಗಳ ಒತ್ತಡ ಇರುತ್ತೆ. ರಾಜಕೀಯ ಆಗಬಹುದು, ಗೌರ್ಮೆಂಟ್ ಇಲಾಖೆಗಳಲ್ಲಿ ಆಗಬಹುದು. ಈ ಮಾಸವು ಉದ್ಯೋಗದಲ್ಲಿ ಬಹಳ ಸ್ಟ್ರಗಲ್ ಅನ್ನ ಅನುಭವಿಸಬೇಕಾಗುತ್ತೆ. ಸೂರ್ಯಗ್ರಹ 15ನೇ ದಿನಾಂಕ ನವಮ ಸ್ಥಾನವನ್ನ ಪ್ರವೇಶಿಸ್ತಾರೆ. ನವಮ ಸ್ಥಾನವನ್ನ ಪ್ರವೇಶಿಸಿದರೂ ಇಲ್ಲಿ ಸೂರ್ಯನಿಗೆ ಇಲ್ಲಿ ಶನಿಗ್ರಹದ ಕಂಜಕ್ಷನ್ ಸಂಯೋಗ ಆಗೋದ್ರಿಂದ ಇಲ್ಲಿ ಸೂರ್ಯ ಫಲವನ್ನ ನೀಡೋದಕ್ಕೂ ಮತ್ತು ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಏಪ್ರಿಲ್ ಭಾಗದ 15ನೇ ದಿನಾಂಕದವರೆಗೂ ಗೌರ್ಮೆಂಟ್ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೂ ಸ್ವಲ್ಪ ಇಲ್ಲಿ ರಾಜಕೀಯ ಆಗ್ಬಹುದು, ಮುಖ್ಯ ಇಲಾಖೆಗಳಾಗಬಹುದು, ಎಲ್ಲ ಇದರಲ್ಲಿಯೂ ಸಮಸ್ಯೆಗಳಿರುತ್ತೆ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮಾಧಿಪತಿ ನವಮದಲ್ಲಿದ್ದರೂ ಲಾಭಾಧಿಪತಿಯಾದಂತಹ ಶುಕ್ರಗ್ರಹ ನವಮದಲ್ಲಿ ಸಂಚರಿಸಿದರೂ ಇಲ್ಲಿ ಬರುವ ಹಣಕ್ಕೆ ಕಷ್ಟ ಆಗುತ್ತೆ. ಕೆಲಸ ಕಾರ್ಯಗಳು ಆಗಬಹುದು, ಆದರೆ ಹಣ ಬರುವುದಕ್ಕೆ ಕಷ್ಟ ಆಗುತ್ತೆ. ಪ್ರಾರಂಭದ ದಿನಗಳಿಗಿಂತ ಈ ಒಂದು ಮಾಸದಲ್ಲಿ ಸೂರ್ಯಗ್ರಹ ನವಮ ಸ್ಥಾನವನ್ನ ಪ್ರವೇಶಿಸಿದರೆ ಸ್ವಲ್ಪ ಮಟ್ಟಿಗೆ ಹಣ ಬರುವುದಕ್ಕೆ ಅನುಕೂಲ ಆಗಬಹುದು. ಆದರೆ ಪ್ರಾರಂಭದಲ್ಲಿ ಹೆಚ್ಚಿನ ಕಷ್ಟಗಳಿರುತ್ತೆ. ಶುಕ್ರ ನವಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರ ಲಾಭಾಧಿಪತಿಯೂ ಆಗಿ ಚತುರ್ಥ ಸ್ಥಾನಾಧಿಪತಿಯೂ ಆಗಿ ಇಷ್ಟೆಲ್ಲ ವಿಷಯಗಳು ಇಲ್ಲಿ ಅಶುಭವಾಗಿ
ಆಗಿದ್ದರೂ ಮನೆಯಲ್ಲಿ ಮಾತೃವಿನ ಸಹಯೋಗ, ಮಾತೃವಿನ ಆಶೀರ್ವಾದ ಮತ್ತು ಅವರಿಂದ ನಿಮಗೇನಾದರೂ ಲಕ್ ಆಗ್ಬೋದು, ರಕ್ಷೆ ಆಗ್ಬೋದು, ಅವರ ಮಾರ್ಗದರ್ಶನ ಆಗ್ಬೋದು. ಇದು ನಿಮ್ಮನ್ನು ರಕ್ಷಿಸುತ್ತೆ. ಅಷ್ಟಮ ಸ್ಥಾನಕ್ಕೆ ಒಂದು ಒಳ್ಳೆಯ ಒಂದು ವಿಷಯ ಏನಂದ್ರೆ ಗುರುವಿನ ದೃಷ್ಟಿಯೂ ಇದೆ. ಗುರುಗ್ರಹ ನೇರ ಸಂಚಾರ ಆರಂಭಿಸ್ತಾರೆ, ಗುರುಗ್ರಹ ಅಷ್ಟಮಕ್ಕೆ ದೃಷ್ಟಿಸ್ತಾರೆ. ಹಾಗಾಗಿ ಕಟಕ ರಾಶಿಯವರು ಪರಿಹಾರಗಳ ಮೂಲಕ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಬಹುದು. ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಇಲ್ಲಿ ಮಧ್ಯಮ ಫಲ ದೊರೆತರು. ಬಹುಗ್ರಹಗಳು ದ್ವಿತೀಯ ಕುಟುಂಬ ಸ್ಥಾನವನ್ನ ವೀಕ್ಷಿಸೋದ್ರಿಂದ ಕುಟುಂಬದಲ್ಲಿ ಮಿಕ್ಸ್ ಫಲಗಳಿರುತ್ತೆ. ಚತುರ್ಥಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಸುಖ, ಮನೆಯ ವಾತಾವರಣ ಮತ್ತು ತಾಯಿಯ ಸಪೋರ್ಟ್ ಆಗ್ಬೋದು, ಭೂಮಿ ಆಸ್ತಿ ಇವುಗಳ ಸಂಬಂಧಪಟ್ಟಂತೆ ಇಲ್ಲಿ ತಕ್ಕ ಮಟ್ಟಿಗೆ ಅನುಕೂಲಗಳೇ ಆಗುತ್ತೆ ಈ ಬಹುಗ್ರಹಗಳು ಅಷ್ಟಮದಲ್ಲಿ ಸಂಚರಿಸಿದರು. ಹಾಗಾಗಿ ಕಟಕ ರಾಶಿಯವರು ಮನೆಯವರ ಮಾತು ಮತ್ತು ಮನೆಯವರ ಒಂದು ಸಪೋರ್ಟಿವ್ ಆಗಬಹುದು, ಮಾರ್ಗದರ್ಶನವನ್ನ ತೆಗೆದುಕೊಳ್ಬೇಕಾಗುತ್ತೆ, ಕೇಳಬೇಕಾಗತ್ತೆ. ಮುಖ್ಯವಾಗಿ ಅಷ್ಟಮದಲ್ಲಿ ಗ್ರಹಗಳೆಲ್ಲ ಸಂಚರಿಸುವಾಗ ಬಹುತೇಕ ಜನರು ಯಾರ ಒಂದು ಮಾರ್ಗದರ್ಶನದಲ್ಲಿ ಯಾರ ಒಂದು ಮಾತನ್ನು ಕೇಳದೇ ಇರುವಂತಹ ಸಂದರ್ಭಗಳು ಬರಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿರೋದ್ರಿಂದ ಕಷ್ಟವಾಗುತ್ತೆ. ಮಾರ್ಚ್ ಮಾಸ ಎಕ್ಸಾಮ್ ಎಲ್ಲ ನಡೆಯುತ್ತೆ, ಕಷ್ಟ ಆಗುತ್ತೆ ಅಷ್ಟಮದಲ್ಲಿ ಗ್ರಹ ಇರೋದ್ರಿಂದ. ಇನ್ನು ನವಮಾಧಿಪತಿಯಾದಂತಹ ಗುರುಗ್ರಹವು ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ನೋಡಿ, ಏನಾದ್ರೂ ಆರೋಗ್ಯ ಇಲ್ಲಿ ಏನಾದ್ರೂ ನಿಮಗೆ ಅಪಾಯಗಳಾದ್ರೂ ಎಕ್ಸಾಮ್ಗೆ ಕಷ್ಟ ಆಗುತ್ತೆ. ಬಹುಗ್ರಹಗಳ ಸಂಚಾರ ಅಷ್ಟಮ ಸ್ಥಾನದಲ್ಲಿ ಯಾವ ವಿಷಯಗಳಿಗೆ ಒಳ್ಳೆಯ ಪ್ರಭಾವ ಮಾಡುತ್ತೆ ಅಂದ್ರೆ ಕುಜಗ್ರಹ ವಿಜ್ಞಾನಕಾರಕ ಗ್ರಹವೂ ಆಗಿ ಇಲ್ಲಿ ರಾಹು ಗ್ರಹ ಡೀಪ್ ಆಗಿ ಸಂಶೋಧನೆಯನ್ನ ಮಾಡುವುದಕ್ಕೆ ಇಲ್ಲಿ ಫಲವನ್ನ ನೀಡುವ ಗ್ರಹ ಆಗಿ ಈ ಎರಡು ಗ್ರಹಗಳ ಸಂಯೋಗ ಶತಭಿಷ ನಕ್ಷತ್ರದಲ್ಲಿ ವಿಜ್ಞಾನದ ವಿಷಯದಲ್ಲಿ ಡೀಪ್ ಆಳವಾಗಿ ಸಂಶೋಧನೆ ಮಾಡುವುದಕ್ಕೆ ಈ ಗ್ರಹಗಳು ಫಲವನ್ನ ನೀಡುತ್ತಾರೆ. ಮತ್ತು ಅತೀಂದ್ರಿಯ ಅಗೋಚರವಾದಂತಹ ರಹಸ್ಯ ವಿಷಯಗಳ ಕಾರಕ ಗ್ರಹವಾದಂತಹ ರಾಹುಗ್ರಹ ಕುಜನ ಸಂಯೋಗದಲ್ಲಿರುವುದು ಸೂರ್ಯನ ಸಂಯೋಗದಲ್ಲಿ ಇರೋದ್ರಿಂದ ಡೀಪ್ ಆಗಿ ಅತೀಂದ್ರಿಯ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೂ ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನ ಮಾಡುತ್ತಾರೆ. ಮತ್ತು ಯಾವುದೇ ಒಂದು ಇಲಾಖೆ ಕುಜಗ್ರಹ ಪೊಲೀಸ್ ಇಲಾಖೆಗೆ ಆಗ್ಬಹುದು, ಮಿಲಿಟರಿ ಇಲಾಖೆಗೆ ಆಗ್ಬಹುದು, ಕಾರಕ ಗ್ರಹ. ಇಲ್ಲಿ ಕೆಲವು ವಿಷಯಗಳನ್ನ ರಹಸ್ಯವಾಗಿ ಡೀಪ್ ಆಗಿ ಸಂಶೋಧನೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಂದರ್ಭಗಳು ಇರುತ್ತೆ. ಅಂತ ಇಲಾಖೆಗೆ ಇಲ್ಲಿ ರಾಹುಗ್ರಹದೊಂದಿಗೆ ಕುಜಗ್ರಹದ ಸಂಯೋಗ ಒಳ್ಳೆ ಫಲವನ್ನ ನೀಡುತ್ತೆ. ಆದ್ರೆ ಚಾಲೆಂಜಸ್ ಖಂಡಿತವಾಗಿಯೂ ಇರುತ್ತೆ, ಯಾಕೆಂದ್ರೆ ಅದು ಅಷ್ಟಮ ಸ್ಥಾನ. ಇಂಥ ಕೆಲಸಗಳು ಯಾವಾಗಲೂ ಹೆಚ್ಚಿನ ಚಾಲೆಂಜಸ್, ತುಂಬಾ ರಿಸ್ಕ್ ಅನ್ನ ತಂದು ಕೊಡುತ್ತೆ. ಜೀವಕ್ಕೆ ಕೆಲವೊಮ್ಮೆ ರಿಸ್ಕ್ ಆಗುವಂತದ್ದನ್ನ ಇಲ್ಲಿ ನಾವು ನೋಡಬಹುದು. ಈ ರೀತಿ ಈ ಗ್ರಹಗಳು ಇಂಥ ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡುತ್ತಾರೆ. ಇನ್ನು ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿ ಇರುವುದು, ರಾಹು ಗ್ರಹದೊಂದಿಗೆ ಸಂಚರಿಸುವುದು. ಯಾರೆಲ್ಲ ಇಲ್ಲಿಗಲ್ ಆಗಿ ನೀವು ಏನು ವರ್ಕ್ ಮಾಡ್ತಾ ಇರ್ತೀರ ಒಳಗೊಳಗೆ ಅಂಥವರಿಗೆ ಬಹು ಕಷ್ಟವನ್ನ ತಂದು ಕೊಡಬಹುದು. ಉದಾಹರಣೆಯಾಗಿ ಮೈನಿಂಗ್ ಮಾಡುವಂತಹ ವಿಷಯಗಳು ಅಪಾಯವನ್ನ ನಿಮಗೆ ತರಬಹುದು. ಹೀಗೆ ಅವ್ಯವಹಾರದ ವಿಷಯಗಳಿಗೆ ಇಲ್ಲಿ ಅಶುಭವನ್ನ ಅಷ್ಟಮ ಸ್ಥಾನದಲ್ಲಿ ಈ ಗ್ರಹಗಳು ನೀಡ್ತಾರೆ. ನೀವು ಕಟಕ ರಾಶಿಯವರೇ ಆಗಿದ್ದರೆ ಇನ್ನು ಪರಿಹಾರವನ್ನ ನೀವು ಮುಖ್ಯವಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಈ ಒಂದು ಅಪಾಯದ ಈ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಶಾಂತತೆಯನ್ನ ನೀವು ನಿಮ್ಮೊಳಗೆ ಸ್ಥಾಪಿಸಿಕೊಳ್ಬೇಕು. ಅಂದ್ರೆ ಶಾಂತತೆಗಾಗಿ ಪ್ರಯತ್ನವನ್ನ ಮಾಡಿ, ಧ್ಯಾನವನ್ನ ಮಾಡಿ. ಕಟಕ ರಾಶಿ ಚಂಚಲ ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ
ಏಕಾಗ್ರತೆಯಿಂದ ನೀವು ಡಿವೈನ್ ಕನೆಕ್ಷನ್ನಿಂದ ನೀವು ಶಾಂತತೆಯಿಂದ ಧ್ಯಾನ ಮಾಡೋದ್ರಿಂದ ನಿಮಗೆ ಮನಃಶಾಂತಿ ದೊರೆಯುತ್ತೆ. ಮತ್ತು ಪೂಜಾ ಪರಿಹಾರದಲ್ಲಿ ಬರುವಂತಹ ಅಪಾಯಗಳಿಂದ ತಪ್ಪಿಸಿಕೊಳ್ಬೇಕಂದ್ರೆ ನೀವೇನಾದರೂ ಶಿವನ ಪೂಜೆ ಮಾಡುವವರು ನಿತ್ಯ ಆಗಿದ್ರೆ, ಲಿಂಗ ಪೂಜೆ ಮಾಡುವವರಾಗಿದ್ದರೆ ಸೋಮವಾರಗಳಂದು ವಿಶೇಷವಾಗಿ ಶಿವನಿಗೆ ಮನೆಯಲ್ಲಿಯೇ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು ಅಥವಾ ಹಾಲಿನ ಅಭಿಷೇಕವನ್ನೇ ಮಾಡಬಹುದು. ಈ ರೀತಿ ನಿಮಗೆ ಈ ಉತ್ತಮವಾದಂತಹ ವಿಷಯಗಳು ಏನು ತಿಳಿಯಲ್ಪಟ್ಟಿರುತ್ತೆ ಅದರ ಪ್ರಕಾರವಾಗಿ ನೀವು ಶಿವಲಿಂಗಕ್ಕೆ ಪೂಜೆ ಮಾಡೋದ್ರಿಂದ ಬರುವ ಅಪಾಯವನ್ನು ನೀವು ಇಲ್ಲಿ ಕಡಿಮೆ ಮಾಡಿಕೊಳ್ಬಹುದು. ಹಾಗೆ ದೇವಾಲಯಗಳಿಗೂ ನಿಮ್ಮ ಒಂದು ಹೆಸರಿನಲ್ಲಿ ಸಂಕಲ್ಪವನ್ನ ಮಾಡಿಸಿಕೊಂಡು ಅಭಿಷೇಕವನ್ನ ಮಾಡಿಸಬಹುದು. ಅಥವಾ ಇದೆಲ್ಲ ಹೆಚ್ಚು ಇಂಟ್ರೆಸ್ಟ್ ಇಲ್ಲದೆ ಇರುವವರು ತ್ರಿಕಾಲದಲ್ಲಿಯೂ ಓಂ ನಮಃ ಶಿವಾಯ ಮಂತ್ರವನ್ನ, ರುದ್ರಾಕ್ಷಿ ಮಾಲವನ್ನ ಹಿಡಿದು ಹೆಚ್ಚಿನ ಸಂಖ್ಯೆಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಕಾಲಗಳಲ್ಲಿ ಪಠನೆ ಮಾಡೋದ್ರಿಂದ ಬರುವ ಅಪಾಯವು ಕಡಿಮೆಯಾಗುತ್ತೆ ಮತ್ತು ಆ ಅಪಾಯದಲ್ಲಿ ಭಗವಂತ ರಕ್ಷಿಸ್ತಾರೆ. ವಿಧಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ, ಆದರೆ ಆ ವಿಧಿಯೊಳಗೆ ನಿಮ್ಮನ್ನ ಭಗವಂತ ರಕ್ಷಿಸ್ತಾರೆ. ಬಹುಗ್ರಹಗಳ ಕಂಜಕ್ಷನ್ ಅಷ್ಟಮದಲ್ಲಿ, ಮುಖ್ಯವಾಗಿ ರಾಹು ಕುಜ ಗ್ರಹಗಳ ಸಂಯೋಗ ಅಷ್ಟಮದಲ್ಲಾಗುವುದು ಒಳ್ಳೆಯದಲ್ಲ. ಹಾಗಾಗಿ ಪರಿಹಾರವನ್ನ ಮಾಡಿಕೊಳ್ಳಬೇಕಾಗುತ್ತೆ. ನೀವು ಇಲ್ಲಿ ಅಪಾಯವನ್ನ ತಪ್ಪಿಸಿಕೊಳ್ಬೇಕು. ಅತೀ ದುಃಖ, ಅತೀ ಕಷ್ಟ, ಅತೀ ನೋವನ್ನ ದಹಿಸುವಂತಹ ಶಕ್ತಿ ಇರುವುದು ಶಿವನಿಗೆ. ಹಾಗಾಗಿ ಶಿವ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠನೆ ಮಾಡಿ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.